ಭಾಗ್ಯವಾ ಭಾಗ್ಯವಾ ತಾಯಿ ಭಾಗ್ಯವಾ ಎದ್ದೇಳ್ ತಾಯಿ. ಅಜ್ಜಿ ಎದ್ದು ತಿರುಗಿ ರೇಡಿಯೋ ಹಾಕೈತಿ. ಎದ್ದೇಳವ, ಹೊತ್ತು ಭಾಳ ಆತು. ನಿಮ್ಮ ಅಣ್ಣಾರು ಹೊಲಕ್ಕೆ ಹೋಗ್ತಾರ. ಭಾಗ್ಯ ತಾಯಿ ಅಬ್ಬಾ ಬಂದಿಮ್ಮೆ ಅವ್ವ ಬಂದೆ ತಾಯಿ. ಹೋ ಬಡ ಬಡ ನೋಡಲಿ ಎತ್ತು ಎಮ್ಮಿ ಆಕಳ ಕರ ಮೇವು ಮೇವು ಅಂತಂದು ಹೆಂಗೆ ಒದ್ರಕತ್ತವು. ಹೋಗವ ಹೋಗಿ ಬಂದಿಟ್ಟು ಅವಕ್ಕೆ ಮೇವು ನೀರು ಇಡು. ದಂದಾಕಿ ಕಿಂದಾಕಿ ಎಲ್ಲ ಸ್ವಚ್ಛಗೆ ಉಚ್ಚಿ ಕಿಚ್ಚಿ ಬಳ್ದು ಹಾಕಿ ಮಾಡೋ ಕೆಲಸ ಮಾಡ್ಬೇಕು ಮಗಳ. ಯಾಕೆ ಇಟ್ಟು ತಡ ಮಾಡಿ ಎದ್ದಿವತ್ತು? ಯವ್ವ, ನಮ್ಮ ತಂಗಿ ಯಾಕೆ ಮಾಡ್ಬೇಕು ಕೆಲ್ಸನ? ಮುತ್ತಣ್ಣ, ನಾಳೆ ಮೆಟ್ಟ ಮನಿ ಹೆಂಗಿರತ್ತಂತ ಗೊತ್ತಾಗುದಿಲ್ಲ ತಮ್ಮ. ನಿನಗೆ ಅರ್ಥ ಆಗುದಿಲ್ಲ. ಮಾಡೋ ಕೆಲಸ ಮಾಡ್ಬೇಕು, ಕಲಿಯೋ ಕೆಲಸ ಕಲಿಬೇಕು. ತಪ್ಪೇನೈತ್ಲಾ? ನಮ್ಮ ಮನೆ ಕೆಲಸ ನಾವು ಮಾಡೋದ್ರ ತಪ್ಪೇನೈತಾ ತಮ್ಮ? ಬೇಡಪ್ಪ, ಹಂಗೆಲ್ಲ ಮಗಳತನ ಕಲಿಸೋದು ನೀನ ಕೂತ್ಕೊಂಡು ಚಲೋ ಅಲ್ಲ. ಹೋಗವ ತಂಗಿ, ಅಜ್ಜಿ ಎದ್ದಾನ ಭಾಳತ್ತಾಗೈತಿ. ಒಂದಿಟ್ಟು ಚಹಾ ಕಾಸು ಬಡ ಬಡ ಹೋಗಿ ನಡಿ. ಇನ್ನ ಸಾಕೊಂದು ಕೆಲಸದ ಮನ್ಯಾಗ ಯಾರು ಮಾಡ್ತಾರವ ತಂಗಿ? ನಡಿ ನಡಿ, ಕಾಸು ನಡಿ, ಚಹಾ ಕಾಸು ನಡಿ. ಭಾಗ್ಯ, ಹೇಳಪ್ಪ ಅಣ್ಣ. ನಾ ಎಲ್ಲಾನು ದಂದಾಕಿ ಬೆಳೆದು ಸ್ವಚ್ಛ ಮಾಡಿ ಆಕಳಕ್ಕೆ ನೀರು ಮೇವು ಎಲ್ಲ ಇಟ್ಟು ಬಂದೀನಿ ಎತ್ತಿಗೆ. ನೀನು ಒಟ್ಟ ಬಿಲ್ಕುಲ್ ತಲೆ ಕೆಡ್ಸ್ಕೊಬೇಡ ಆತಾ ಮಗಳ. ಹೋಗು, ಚಹಾ ಕಾಸು ಅಜ್ಜಿಗೆ ಹೊತ್ತಾಗತ್ತ. ಹ್ಞೂ ಅಣ್ಣ. ಏನು ಮುಂಜಾನೆ ಹೇಳತ್ಲಿಗೇನ ಏನ ಪಂಚಾಯ್ತಿ ನಡ್ಸ್ಯಾಳ ನಮ್ಮ ಭಾಗ್ಯವ? ಏನು ತಾಯಿ, ಏನದು ಪಂಚಾಯ್ತಿ? ಅಣ್ಣ ಏನಿಲ್ಲ, ಅವ್ವ ನನಗೆ ಎಲ್ಲ ಕೆಲಸ ಮಾಡು ಅಂತಂದ್ಲ. ಅಣ್ಣ ನಾನು ಎಲ್ಲ ಕೆಲಸ ಮಾಡೀನಿ ಅಂದ. ನೀನು ಕೆಲಸ ಮಾಡೋದು ಬೇಡ, ನಮ್ಮನೆ ಮಹಾಲಕ್ಷ್ಮಿ ನೀನು ಯಾಕೆ ಕೆಲಸ ಮಾಡ್ತಿ ಅಂತ ಅವ್ಗಣ್ಣ ಕೇಳಕತ್ತಾನ ಅಷ್ಟೇ. ಹೌದವ ಅಲ್ವೇ? ನನ್ನ ತಂಗಿಗೆ ಏನು ಕಡಿಮೆ ಆಗೈತೆ ಅಂತಂದು ಹಾಕಿ ಕೆಲಸ ಮಾಡ್ಬೇಕು ಬೇಕಾದಂಗೆ ಮನ್ಯಾಗ ಆಳು ಕಾಳು ಅದಾರಲ್ಲ, ನಾವದೀವಿ ಇಬ್ರು ಗಂಡು ಮಕ್ಳು. ಮತ್ತೆ ಯಾಕೆ ಆಕೆ ಮಾಡೋದು? ಆಕೆ ಆರಾಮ್ ಅಡ್ಗೆ ಮಾಡಲಿ, ನಮಗೆ ಬುತ್ತಿ ತಂದು ಕೊಡಲಿ, ಮನ್ಯಾಗ ಕಾಲಿಗೆ ಗೆಜ್ಜಿ ಹಾಕೊಂಡು ಲುಟುಪುಟು ಅಂತ ಓಡಾಡ್ಲಿ, ಅಷ್ಟೇ ಸಾಕು. ಅಲ್ಲ ಭಾಗ್ಯ? ಇಷ್ಟು ನೀ ಹೇಳಿದಂದ್ರೆ ತಮ್ಮ, ಆಕಿ ತಲೆ ಮೇಲೆ ಕುಂದಿರ್ತಾಳೆ. ನಿಂದಕ್ಕಿದು ಗೊತ್ತಿಲ್ಲ. ನಾಳೆ ನಿಮಗೆ ಅನ್ನೋದಿಲ್ಲಪ್ಪ, ಅಣ್ಣ ತಮ್ಮಂದ್ರಿಗೆ ಯಾರಿಗೂ ಏನು ಅನ್ನೋದಿಲ್ಲ. ಏನಂತಾರೆ ಹೇಳು? ನಿಮ್ಮ ಅವಗರ ಗೊತ್ತಾಗಲಿಲ್ಲನ ಕಲ್ಸಕ್ಕ? ಏನು ಕಲ್ತು ಬಂದಿ ನೀನು? ಹಂಗ ನೆಟ್ಟಗ ಬಂದ್ಬಿಟ್ರೆ ಹೆಂಗ ಅಂತ ನನಗೆ ಬೈತಾರಪ್ಪ ತಮ್ಮ. ನಿನಗೆ ಗೊತ್ತಾಗೋದಿಲ್ಲ. ಭಾಗ್ಯ, ಹೆಂಗೋ ಒಳಗೆ ಕುಕ್ಕಿಯಲ್ಲವ ತಾಯಿ? ತಗೊಳವ ಇದನ್ನ ಅರ್ಶಿನ ಕುಂಕುಮದ್ದು ಒಳಗಿಡ ಅಲ್ಗುಣೆದಾಗ ತಗೋ. ನಂದೆಲ್ಲ ಹೊಸ್ಲಿ ಪೂಜೆ ಆಗೈತಿ. ಬಡ ಬಡ ಎಲ್ಲ ಚಂದಾಗ ಒಲಿ ವರ್ಷಿ ಚಾಕಿಡು. ಹೋಗಿ ಬಡ ಬಡ, ಹೊತ್ತಾಗತ್ತ. ಅಜ್ಜಿ ಅದ್ದು ಭಾಳ ತಾತ. ಹ್ಞೂ ಅವ್ವ ಆಯ್ತು. ಶಿವಣ್ಣ ಇತ್ತ ಕಡೆ ಬರ್ರಪ್ಪ ಮ್ಯಾಕ. ನಮಸ್ಕಾರ ನನ್ನ ಎಲ್ಲ ವ್ಯೂವರ್ಸ್ಗೂ. ನಾನು ಇವತ್ತಿಂದ ಹೊಸ ಕತೆ ಮಾಡಕತ್ತೀನಿ. ದಯಮಾಡಿ ನಮ್ಮ ಈ ಹಳ್ಳಿ ಕುಟುಂಬಕ್ಕೆ ನಿಮ್ಮ ಸಪೋರ್ಟು ಮತ್ತು ಪ್ರೀತಿ ಕೊಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ. ಇನ್ಮೇಲೆ ಈ ಚಾನಲಲ್ಲಿ ಒಳ್ಳೆ ಹಳ್ಳಿ ಮತ್ತು ಒಳ್ಳೆ ಕೌಟುಂಬಿಕ ಕಥಾಹಂದ್ರ ಇರುವಂತಹ ಕಥೆಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನನಗೆ ಅತ್ಯವಶ್ಯಕವಾಗಿರೋದ್ರಿಂದ ನಾನು ನಿಮ್ಮಲ್ಲಿ ಕೇಳೋದಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯವಾದ ಲೈಕ್, ಕಮೆಂಟು ಮತ್ತು ಶೇರ್ ಮಾಡಿ ನಮ್ಮನ್ನು ಬೆಳೆಸ್ರಿ. ಧನ್ಯವಾದಗಳು. ಇದು ನನ್ನ ಕುಟುಂಬ ರೀ. ಅಂದ್ರೆ ನನ್ನ ಕುಟುಂಬ ಅನ್ನಕಿನ ಇದಕ್ಕೆ ಗೌಡ್ರ ಮಂತನ ಅಂತಾರ್ರಿ. ನಮ್ಮ ಕತ್ತೆ ಹೆಸರ ಹೇಳಂಗ ಬಾಂಧವ್ಯದ ಬೆಲೆ. ತಡೀರಿ, ಇನ್ನೂ ಇಬ್ಬರನ್ನ ತೋರಿಸ್ಬೇಕಾಗೈತಿ. ಅವರಿಬ್ಬರು ಈ ಕಥೆಯೊಳಗೆ ಭಾಳ ಮುಖ್ಯ. ಅವರಿಂದನ ಬಾಂಧವ್ಯದ ಬೆಲೆ ಏನು ಅಂತ ತಿಳಿತೈತಿ. ಅವರಿಬ್ಬರನ್ನೂ ಪರಿಚಯ ಮಾಡ್ಸೋಕ್ಕಿಂತ ಮುಂಚೆಗೆ ಇವ್ರಿಗೆ ಪರಿಚಯ ಮಾಡಿಸ್ಬಿಡ್ತೇನೆ. ನಾನು ಈ ಮನೆ ದೊಡ್ಡ ಮಗ ರೀ, ಬಸಣ್ಣ ರೀ ನನ್ನ ಹೆಸರು. ನಾನು ಈ ಮನೆಗೆ ಎರಡನೇ ಮಗ ರೀ, ಮುತ್ತಣ್ಣ ರೀ ನನ್ನ ಹೆಸರು. ನಾನು ಈ ಮನೆ ಮಗಳ್ರಿ, ಭಾಗ್ಯ ನನ್ನ ಹೆಸರು. ಅವ್ವ, ನನ್ನ ಬಿಟ್ಟು ನೀನು ಪರಿಚಯ ಮಾಡ್ಸಕತ್ತಿ? ನಾನು ಈ ಮನೆ ಮೂರನೇ ಮಗ ರೀ, ನನ್ನ ಹೆಸರು ಆನಂದ. ನಾನು ಇಲ್ಲಿರಂಗಿಲ್ಲ ಹಳ್ಳ್ಯಾಗ. ನಮ್ಮಣ್ಣ, ನಮ್ಮ ದೊಡ್ಡಣ್ಣ, ನಮ್ಮ ಸಣ್ಣಣ್ಣ, ಮುತ್ತಣ್ಣ ಇವರಿಬ್ಬರು ಸೇರಿ ಹೊಲ್ದಾಗ ಕೆಲಸ ಮಾಡ್ತಾರೆ. ಇವರಿಬ್ಬರು ಚೆಂದಾಗಿ ದುಡ್ದು ತಂದೆ ಇಲ್ಲದೇ ಇರೋ ನನ್ನನ್ನು ಓದ್ಸಕತ್ತಾರೆ. ನಾನು
ಪ್ಯಾಟ್ಯಾಗ ಡಿಗ್ರಿ ಮಾಡಕ್ಕೆ ಹತ್ತೀನಿ ರೀ. ನಾನು ಓದಿ ದೊಡ್ಡ ಲಾಯರ್ ಆಗಿ ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕನ್ನೋದ ನನ್ನ ಗುರಿ ರೀ. ಅದ ನಿಟ್ಟೊಳಗೆ ನಾನು ಅದೀನಿ. ನಮ್ಮ ಇಬ್ಬರು ಅಣ್ಣಂದ್ರಿಗೂ, ನಮ್ಮ ಅವ್ಗೂ, ನಮ್ಮ ಅಜ್ಜಿಗೂ ಒಳ್ಳೆ ಹೆಸರು ತರ್ಬೇಕನ್ನೋದ ನನ್ನ ಜೀವನದ ಧ್ಯೇಯ. ಇನ್ನು ಈ ಮನೆ ಯಜಮಾನ್ರು ನಮ್ಮ ಮಾವನವರು, ನಮ್ಮ ಮನೆಯವರು, ಇವರು 4 ಮಂದಿ ಭಾಳ ಸಣ್ಣರಿದ್ದಾರೆ. ಅವಾಗ 4 ಮಂದಿ ಮಕ್ಕಳನ್ನ ನನ್ನ ಉಡ್ಯಾಗಿಟ್ಟು ನಮ್ಮ ಮನೆಯವರು ದೇವ್ರ ಹತ್ರ ಹೋಗ್ಬಿಟ್ರು. ಆದ್ರೆ ನಾನು ಬೆನ್ನು ನಿಂತು ನನ್ನ ಮಕ್ಕಳನ್ನ ಇದುವರೆಗೂ ಕಾಪಾಡ್ಕೊಂಡು ಬಂದಿದ್ದೆ ನಮ್ಮ ಮಾವನವ್ರಿ. ನಮ್ಮ ಅತ್ತೆಯರು ಭಾಳ ಲಘು ಹೋದ್ರು ಅವ್ರ ಹಿಂದೆ ನಮ್ಮ ಮನೆಯವರು. ಆದ್ರೆ ನಮ್ಮ ಮಾವನವರು ತಂದೆ ಸ್ಥಾನದಾಗ ನಿಂತು ಈ ಮನೆ ಜವಾಬ್ದಾರಿ ಎಲ್ಲ ನೋಡಿಕೊಂಡು ಇದುವರೆಗೂ ನಮ್ಮನ್ನೆಲ್ಲರನ್ನೂ ಕಾಪಾಡ್ಕೊಂಡು ಹೋಗಿರೋದು ಅವರು. ಅವರ ನಮ್ಮ ಮನೆ ಯಜಮಾನ್ರು, ಈ ಮನೆ ಗೌಡ್ರು, ಶಿವಪ್ಪನ ಗೌಡ್ರು. ಮಾವರ ಏನವಾ ಶಾಂತವಾ ಕರ್ದ ತಾಯಿ? ಇವ್ರ ನೋಡ್ರಿ, ನಮ್ಮ ಮನೆ ಹಿರಿತಲಿ ನಮ್ಮ ಶಿವಪ್ಪಜ್ಜ, ನಮ್ಮಜ್ಜ, ನಮ್ಮಪ್ಪ ಎಲ್ಲ ಇವರ. ಈ ಮನೆ ಯಜಮಾನ್ಕಿ, ಈ ಊರ್ ಗೌಡ್ಕಿ ಎಲ್ಲ ಇವ್ರಿಗೆ ಇರೋದು. ಈ ಗತ್ತು ಗಾಂಭೀರ್ಯನ ನಮ್ಮನ್ನಿನ್ನೂ ಕಾಪಾಡಕತ್ತಿರೋದು. ಭಾಗ್ಯವ ಹೊತ್ತು ಭಾಳ ಆತು, ಹೊಲಕ್ಕೆ ಹೋಗ್ತಾರವ ಅಣ್ಣಾರು. ಅವ ಸಾಲಿ ಕಲಿಯಕ ಪ್ಯಾಟಿಗೆ ಹೋಗ್ಬೇಕು, ಅವ್ರು ಹೊಲಕ್ಕೆ ಹೋಗ್ಬೇಕು, ಆಳ್ ಮಕ್ಳು ಬರ್ತಾರ. ಇಟಕ್ಕೊಂದು ಕೆಲಸ ಐತಲ್ಲ ಮಗಳ, ಒಂದಿಟ್ಟು ಬಡಕ್ಕನ ಹೋಗಿ ಚಾ ಕಾಸು ನೋಡುನು. ಹ್ಞೂ ಅಜ್ಜ, ಹೋಗಿ ಬಡಾನ ಬೂದಿ ಎಲ್ಲ ತೆಗೆದು ಒಲಿ ಪೂಜೆ ಮಾಡ್ದಾಗೆ ಚಾಕ ಹಾಕಿಡ್ತೇನೆ. ನೀರು ಒಲಿಗೆ ಹಚ್ಚಿ ಬಂದಿನಾಗಲೇ ಈಗ ಅಡುಗೆ ಮನೆಯೊಂದ ಆತವ. ಪಟ ಪಟ ಹೋಗು, ಕೆಲಸ ಮಾಡಿ ನಡಿ. ಹ್ಞೂ ಅವ. ಆನಂದ ಪ್ಯಾಟಿಗೆ ಹೊಂಟಿಲ್ಲ ಯಪ್ಪ, ಬರೋ ಮುಂದಾಗ ಯಾಕ ರೇಡಿಯೋ ಅವಾಗವಾಗ ಬಂದು ಬೂತತ್ ಒಂದಿಟ್ಟು ಸೆಲ್ ಭಾಳ ಮಾಡಿ ಹೋಗ್ಯಾವ ಕಾಣ್ತೈತಿ. ಒಂದು ಬರೋ ಮುಂದಾಗ 1-2 ಹೊಸವು ಸೆಲ್ ಹಿಡ್ಕೊಂಬರ್ತೀಯ? ಹ್ಞೂ ಅಜ್ಜ, ಆತ. 2 ರೂಪಾಯಿಗೊಂದು ಶೆಲ್ಲು. ನನ್ನ ಹತ್ರ ರೊಕ್ಕಿಲ್ಲ ಅಜ್ಜ. 4 ರೂಪಾಯಿ ಕೊಟ್ರ. 4 ಯಾಕಪ್ಪ, 10 ರೂಪಾಯಿ ಕೊಡ್ತೀನಿ. ನೀನು ಬಸ್ ಚಾರ್ಜಿಗೂ ಬೇಕಲ್ಲ, ಕೊಡ್ತೀನಿ. ಆನಂದು, ಅಪ್ಪ್ಯ, ಅದು ಏನಾಗೈತಂದ್ರೆ ನಾವು ಬ್ಯಾಟ್ರಿ ಒಯ್ತೀವಲ್ಲಪ್ಪ ರಾತ್ರಿ ಹೊಲಕ್ಕೆ, ಅದಕ್ಕೆ ಅದ್ರೂ ಸೆಲ್ ಯಾಕ ಡಿಮ್ ಆಗ್ಯಾವ ಕಾಣ್ತೈತ. ಬೆಳಕು ನಿಚ್ಚಳಿಲ್ಲ. ಅದಕ್ಕೊಂದು 4 ಸೆಲ್ಲಿಂದದ, ಅದಕ್ಕೂ 1-2 ಸೆಲ್ ತರ್ತೀನಿ ನೋಡ. ಹೌದಣ್ಣ? ಹಾಂ, ಆತು ಅಜ್ಜ. ಮತ್ತು ಬ್ಯಾಟ್ರಿ ಸೆಲ್ಲಿಗೂ ರೊಕ್ಕ. ಆತಪ್ಪ, ಆತು. ಇನ್ನೇನು ಮಾಡೋಕ್ಕಾಗತ್ತ? ಖರ್ಚು ಮ್ಯಾಗ ಖರ್ಚು. ನಾವು ಹೊಲ ನಂಬ್ಕೊಂಡಿರೋರು ಹೆಂಗಾಗತ್ತ ಏನ ಭಗವಂತನ ಬಲ್ಲ. ಆತ ನಡ್ರಿ, ಒಳಗೆ ನಡ್ರಿ, ಚಾ ಕುಡ್ದು ನಿಮ್ಮ ಕೆಲ್ಸಕ್ಕೆ ಹೋಗಕ್ಕಂತ್ರಂತ ನಡ್ರಿ. ಮತ್ತು ನಾಳೆ ಸಿಗ್ತೀವ್ರಿ. ಧನ್ಯವಾದಗಳು. ನೋಡಿದ್ದಕ್ಕೆ ನಮ್ಮ ಸ್ಟೋರಿ ಇಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.